ಮುಸ್ಲಿಮರಿಗೆ ನಿಮ್ಮ ಮನೆಯೊಳಗೆ ಕುರಾನ್ ಪವಿತ್ರ ಆದ್ರೆ, ಕ್ರಿಶ್ಚಿಯನ್ರಿಗೆ ನಿಮ್ಮ ಚರ್ಚಿನೊಳಗೆ ಬೈಬಲ್ ಪವಿತ್ರ ಆದ್ರೆ, ನಮ್ಮ ಭಾರತೀಯರಿಗೆ ಯಾವುದು ಪವಿತ್ರ ಅಂತ ಕೇಳಿದ್ರೆ ಇಡೀ ನಮ್ಮ ಭಾರತೀಯರಿಗೆ ಪವಿತ್ರವಾದಂತ ಗ್ರಂಥ ಯಾವುದಂದ್ರೆ ಸಂವಿಧಾನ. ಸಂವಿಧಾನ ಅಂತ ಹೇಳಬೇಕಾಗ್ತದೆ. ಆ ಸಂವಿಧಾನ ಯಾವ ರೀತಿ ಹೇಳ್ತದೋ ಹಾಗೆ ನಾವು ನಡ್ಕೋಬೇಕಾಗ್ತದೆ. ವಿಪರ್ಯಾಸ ಅಂತಂದ್ರೆ ಸಂವಿಧಾನದ ತರ ನಡೀತಾ ಇಲ್ಲ. ನಾವು ಯಾವುದೋ ಕಾಲದ ರಾಮಾಯಣ ಮಹಾಭಾರತಗಳನ್ನು ಮುಂದಿಟ್ಟುಕೊಂಡು ನಮ್ಮ ಜೀವನವನ್ನ ಯಾವುದೋ ಒಂದು ದೇವರ ಹೆಸರ ಮೇಲೆ, ಯಾವುದೋ ಒಂದು ದೇವಸ್ಥಾನದ ಹೆಸರ ಮೇಲೆ ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ಬಲಿಪಶು ಆಗ್ತಾ ಇದ್ದೀವಿ. ಅದಕ್ಕೇನೆ ಅಂಬೇಡ್ಕರ್ ಹೇಳಿದ್ರು, ನಮಗೆ ದೇವಸ್ಥಾನಗಳಿಗಿಂತ, ನಾನು ವಿಚಾರವಾದಿಗಳ ಪರವಾಗಿ ಹೇಳ್ತಿದ್ದೀನಿ, ನಮ್ಮ ಭಾರತ ದೇಶದೊಳಗೆ ದೇವಸ್ಥಾನಗಳಿಗೆ ಹೋಗಿ ಲೈನ್ ಹಚ್ಚಿ ನೋಡ್ರಿ. ದೇವಸ್ಥಾನದೊಳಗೆ ಎಷ್ಟು ಲೈನ್ ಇರ್ತದೆ ಅಂತ ಕೇಳಿದ್ರೆ ಒಂದೊಂದು ದೇವಸ್ಥಾನದೊಳಗೆ 2-2 ದಿವಸ ಲೈನ್ ಹಚ್ಚಿದ್ರು ಕೂಡ ದೇವರ ದರ್ಶನ ಆಗೋದಿಲ್ಲ. ಅದಕ್ಕೆ ಇದನ್ನ ನೋಡಿ ಅಂಬೇಡ್ಕರ್ ಹೇಳ್ತಾರೆ, ದೇವಸ್ಥಾನದ ಮುಂದೆ ಲೈನ್ ಹಚ್ಚೋದಕ್ಕಿಂತ ಹೋಗಿ ನೀವು ಗ್ರಂಥಾಲಯದ ಮುಂದೆ ಲೈನ್ ಹಚ್ಚಿದ್ರೆ ನಿಮ್ಮ ಬದುಕು ಹಸನಾಗ್ತದೆ ಅಂತ ಹೇಳ್ತಾರೆ. ನೀವು ಗಂಟೆ ಬಾರಿಸೋದ್ರ ಬದಲು ಆ ಗ್ರಂಥಾಲಯದೊಳಗೆ ಹೋಗಿ ಒಂದು ಪುಸ್ತಕ ತೆಗೆದು ನೋಡಿದ್ರೆ ನಿಮ್ಮ ಮಸ್ತಕ ಸ್ವಚ್ಛ ಆಗ್ತದೆ ಅಂತ ಹೇಳ್ತಾರೆ. ಬಹಳ ಜನ ಸ್ವಾಮಿಗಳು ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮಗೆಲ್ಲ ದೇವಸ್ಥಾನ, ನನ್ನ ಹತ್ರ ಒಬ್ರು ಬಂದ್ರು, ಬಂದು ನಮಸ್ಕಾರ ಮಾಡಿ, ಸ್ವಾಮೀಜಿ ಒಂದು ಯಂತ್ರ ಕಟ್ರಿ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಯಾವ ಯಂತ್ರ ಅಂತ ಕೇಳಿದೆ ನಾನು. ಏನಿಲ್ಲ, ನಮ್ಮ ಯಜಮಾನ್ರು ನಮ್ಮ ಮಾತು ಕೇಳಬೇಕು, ನಮ್ಮ ಗುಲಾಮರಾಗಬೇಕಂತ ಒಂದು ಯಂತ್ರ ಕಟ್ರಿ ಅಂತ ಹೇಳಿದ್ರು. ಇವತ್ತು ನಡೆದಿರೋದು ಅದೇ ತಾನೆ. ನಮ್ಮನ್ನು ಆಳುವಂತಹ ಮುಖ್ಯಮಂತ್ರಿಗಳಾಗಲಿ, ನಮ್ಮನ್ನು ಆಳುವಂತಹ ಪ್ರಧಾನಮಂತ್ರಿಗಳಾಗಲಿ ದೇವಸ್ಥಾನ ರಕ್ಷಣೆ ಮಾಡಕ್ ಹೊಟ್ಟಿದ್ದಾರೆ, ಭವಿಷ್ಯವನ್ನು ರಕ್ಷಣೆ ಮಾಡಕ್ ಹೊಟ್ಟಿದ್ದಾರೆ, ಪಂಚಾಂಗವನ್ನು ರಕ್ಷಣೆ ಮಾಡಕ್ ಹೊಟ್ಟಿದ್ದಾರೆ. ನಮ್ಮ ದೇಶದ, ನಮ್ಮ ನಾಡಿನ ಪ್ರಜೆಗಳಿಗೆ ಮೂಢನಂಬಿಕೆಯತ್ತ ನಮ್ಮ ಮುಖ್ಯಮಂತ್ರಿನೇ ಪಂಚಾಂಗ ಕೇಳಿ ಎಲ್ಲಾ ಕೆಲಸ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಲೈನ್ ಹಚ್ಚಿ ಪಂಚಾಂಗ ಕೇಳುವಂತ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದೊಳಗೆ ನಿರ್ಮಾಣ ಆಗಿದೆ. ಅದಕ್ಕೆ ಆ ಯಮ್ಮ ಬಂದು ನನಗೆ ಕೇಳ್ತಾಳೆ, ಆ ಯಮ್ಮ ಹೇಳ್ತಾಳೆ, ಸ್ವಾಮೀಜಿ ಅವರೇ ನಮ್ಗೊಂದು ತಾಯ್ತಾ ಕಟ್ರಿ, ಯಂತ್ರ ಕಟ್ರಿ ಅಂದಾಗ ನಾನು ಹೇಳಿದೆ, ಯಾವದಮ್ಮ ಅಂತ ಕೇಳಿದ್ರೆ ನನ್ನ ಗಂಡ ಸಿಟ್ ಡೌನ್ ಅಂದ್ರೆ ಕೂಡಬೇಕು, ಸ್ಟ್ಯಾಂಡ್ ಅಪ್ ಅಂದ್ರೆ ಹೇಳ್ಬೇಕು ಅಂತ ಯಂತ್ರ ಕಟ್ರಿ ಅಂತ ಹೇಳಿದ್ರು. ನಾನು ಆ ಯಮ್ಮಗೆ ಹೇಳಿದೆ, ಅಮ್ಮ ಆ ಯಂತ್ರ ಕಟ್ಟೋದು ನನಗೆ ಬರೋದಿಲ್ಲ ಅಂದೆ. ಆ ಯಮ್ಮ ಹೇಳ್ತಾಳೆ, ಮತ್ತೆ ಹಂಗಾದ್ರೆ ಸ್ವಾಮಿಗಳು ಯಾಕಾದ್ರಿ ಅಂದ್ರು. ಹಂಗಿದ್ರೆ ಸ್ವಾಮಿಗಳು ಯಾಕಾದ್ರಿ? ನಮ್ಮೂರಾಗ ಒಬ್ರು ಸ್ವಾಮೀಜಿ ಇದ್ದಾರೆ, ಏನೆಲ್ಲ ಯಂತ್ರ ಕಟ್ಟಿದ್ರೆ ಏನೆಲ್ಲ ಕೆಲಸಗಳಾಗಿ ಹೋಗ್ಬಿಡ್ತಾವೆ ಅಂತ ಹೇಳಿದ್ರು. ಅಮ್ಮ ಆ ಯಂತ್ರ ಕಟ್ಟೋ ಶಕ್ತಿ ನನ್ನ ಬಳಿ ಇದ್ದಿದ್ರೆ ಕುಮಾರಸ್ವಾಮಿಗೆ ಒಂದು ಯಂತ್ರ ಕಟ್ಟಿ ಕುಂದ್ರು ನಿಂದ್ರನಾಗ್ ಮಾಡ್ತಿದ್ದೆ, ಆ ಯಂತ್ರ ಕಟ್ಲಿಕ್ಕೆ ನನಗೆ ಬರೋದಿಲ್ಲ ಅಂತ. ಇದನ್ನ ತಲೆಯೊಳಗೆ ತುಂಬಿ ಏನೇನೋ ಪೂಜೆಗಳು ಮಾಡಿ, ಏನೇನೋ ಹೋಮ ಮಾಡಿ, ಏನೇನೋ ಹವನ ಮಾಡಿ, ಭಟ್ಟಂಗಿ ಸ್ವಾಮಿಗಳು ಹೇಳಿದ ಹಾಗೆ ನಡ್ಕೊಂಡು, ಯಾರೋ ಸ್ವಾಮಿಗಳು ಹೇಳ್ತಾರಂತೆ, ಯಾರೋ ಸ್ವಾಮಿಗಳು ಮೂರ್ತ ಹೇಳ್ತಾರಂತೆ. ಈ ಮೂರ್ತ ಹೇಳುವಂತ ಮೂರ್ಖ ಸ್ವಾಮಿಗಳು ನಮ್ಮ ದೇಶದ ಪ್ರಜೆಗಳಾದಂತ 44 ಜನ ನಮ್ಮ ದೇಶದ ಗಡಿ ಕಾಯುವಂತ ಯೋಧರು ಸತ್ರಲ್ಲ, ಅವಾಗ ನೀವ್ ಏನ್ ಮಾಡ್ತಾ ಇದ್ರಿ? ಭವಿಷ್ಯ ಹೇಳೋರು ಅವಾಗ ಎಲ್ಲಿ ಮಲ್ಕೊಂಡಿದ್ರಿ? ನಿಮ್ಮ ಭವಿಷ್ಯ ಏನ್ ಮಾಡ್ತಿತ್ತು? ನಿಮ್ಮ ಪಂಚಾಂಗ ಏನ್ ಮಾಡ್ತಿತ್ತು? ಒಬ್ಬರ ಬಾಯಿಯೊಳಗೂ ಬರ್ಲಿಲ್ಲ. ಒಮ್ಮೆ ರಾಜ್ಕುಮಾರ್ಗೆ ಕಿಡ್ನಾಪ್ ಮಾಡಿದಂತ ಸಮಯದೊಳಗೆ 108 ದಿವಸ ಇಟ್ಕೊಂಡ ಮೇಲೆ ಬಿಡುಗಡೆ ಆಯ್ತಂತೆ. ಅದಕ್ಕೆ ಆ ಪಾರ್ವತಮ್ಮ ಹೇಳ್ತಾಳೆ, ನೋಡ್ರಿ ನಮಗೆ ಆ ಸ್ವಾಮೀಜಿ ಹೆಸರು ಹೇಳಲ್ಲ, ನಮಗೆ ಸ್ವಾಮೀಜಿ 108 ದಿನ ಆದ್ಮೇಲೆ ಬಿಡುಗಡೆ ಆಗ್ತದ ಅಂತ ಹೇಳಿದ್ರು. ಅವತ್ತೇ ಬಿಡುಗಡೆ ಆಯ್ತು ನಮ್ಮ ಯಜಮಾನ್ರನ್ನ ಅಂತ ಹೇಳಿದ್ರಂತೆ. ನಾನು ಹೇಳ್ತೀನಿ, 108 ದಿನ ಇಟ್ಕೊಂಡು ಬಿಡುಗಡೆ ಆಗುವಂತ ಆ ಸ್ವಾಮೀಜಿ ಗೊತ್ತಿದ್ರೆ ಅವ್ರಿಗೆ ಕಿಡ್ನಾಪ್ ಮಾಡೋದು ಯಾಕೆ ಗೊತ್ತಾಗ್ಲಿಲ್ಲ? ಆ ಸ್ವಾಮೀಜಿಗೆ ಕಿಡ್ನಾಪ್ ಮಾಡ್ತಾರೆ ಪಾರ್ವತಮ್ಮ ನಿಮ್ಮ ಯಜಮಾನ್ರಿಗೆ ಅಂತ ಯಾಕೆ ಹೇಳಿಲ್ಲ? ಇಂಥದನ್ನ ಹೇಳಿ ನಾವು ನಿಮ್ಮನ್ನ ಯಾಮಾರಿಸಲಿಕ್ಕೆ ನೀವು ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಸತ್ಯ ಹೇಳುವಂತ ಸ್ವಾಮಿಗಳ ಹತ್ರ ಹೋಗೋದಿಲ್ಲ. ನಿಮಗೆ ಪಂಚಾಂಗ ಹೇಳಬೇಕು, ನಿಮಗೆ ಮುಹೂರ್ತ ಹೇಳಬೇಕು, ನಿಮಗೆ ನಿಂಬೆ ಹಣ್ಣು ಮಂತ್ರಿಸಿ ಹೇಳಬೇಕು, ನಿಮಗೆ ತಾಯ್ತಗಳ ಕಟ್ಟಬೇಕು, ಕರಿದಾರ ಕಟ್ಟಬೇಕು, ಇಂಥ ದೇವಸ್ಥಾನ ಸುತ್ರಿ, ಇಂಥ ದೇವಸ್ಥಾನಕ್ಕೆ ಹೋಗ್ರಿ. ಖಂಡಿತವಾಗಿ ಹೇಳ್ತೇನೆ ಈ ವೇದಿಕೆ ಮುಖಾಂತರ, ನಮಗೆ ಯಾವ ದೇವರು ರಕ್ಷಣೆ ಮಾಡೋದಿಲ್ಲ, ಯಾವ ದೇವರು ಕಾಯೋದಿಲ್ಲ. ಈ ದೊಡ್ಡ ಸಂಪ್ರದಾಯದ ಕಲ್ಲು ಮುಳ್ಳಿನ ದೇವರುಗಳು ನಿಮ್ಮನ್ನು ಕಾಯೋದಿಲ್ಲ. ನಿಮ್ಮ ಆತ್ಮ ನಿಮಗೆ ರಕ್ಷಣೆ ಮಾಡ್ತದೆ ಹೊರತಾಗಿ ಇವು ಯಾವ ದೇವರುಗಳು ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಏನ್ ಮಾಡಬೇಕು ಅಂತ ಕೇಳಿದ್ರೆ, ವಿಚಾರವಾದವನ್ನ ಜೊತೆಯಲ್ಲಿ ಇಟ್ಕೊಂಡು, ನನಗೆ ತುಂಬಾ ಖುಷಿ ಆಗ್ತದೆ. ನನಗೆ ಸಾವಿರ ಜನ ಸ್ವಾಮಿಗಳ ಜೊತೆ ಗುರುತಿಸಿಕೊಳ್ಳೋದಕ್ಕಿಂತ ಒಬ್ಬ ದಿನೇಶ್ ಅಮ್ಮಿನಮಟ್ಟವ್ರ ಅಂತ ಜೊತೆ ಗುರುತಿಸಿಕೊಂಡ್ರೆ ನನಗೆ ಅದೇ ನಿಜವಾದ ಸಂತೋಷ, ಅದೇ ಖುಷಿ. ನನಗೆ 25 ವರ್ಷ ಆಯ್ತು, ನಾನು ಕಾಲೇಜ್ ಲೆಕ್ಚರರ್ ಆಗಿದ್ದ ಸ್ವಾಮಿ ಆಗಿದ್ದೀನಿ. ಇವತ್ತಿಗೆ ಒಂದು ಸೂರು ಮಾಡ್ಕೊಳ್ಳಕ್ಕಾಗಲ್ಲ. ನನಗೆ 25 ವರ್ಷ ಆದ್ರೂ ಒಂದು ಗೋಡೆ ಕಟ್ಕೊಳ್ಳಕ್ಕಾಗಿಲ್ಲ ಅಂದ್ರೆ ಯಾವ ರೀತಿ ಸ್ವಾಮಿ ಆಗ್ಬೇಕು ಅನ್ನೋದನ್ನ. ಗೋಡೆ ಕಟ್ಟೋದು ಸ್ವಾಮಿ ಲಕ್ಷಣ ಅಲ್ಲ.
ಸಂಸ್ಥೆ ಬೆಳೆಸೋದು ಸ್ವಾಮಿ ಲಕ್ಷಣ ಅಲ್ಲ. ನಿಮ್ಮ ಪರಂಪರೆ ಮೌಢ್ಯತೆಗಳನ್ನು ಕಾಪಾಡಿಕೊಂಡು ಹೋಗೋ ಸ್ವಾಮಿ ಲಕ್ಷಣ ಅಲ್ಲ. ನಿಮ್ಮ ಕತ್ತಲದೊಳಗಿರುವಂತವ್ರು ಬೆಳಕಿಗೆ ತರೋದು ಸ್ವಾಮಿ ಲಕ್ಷಣ. ಅದು ನಿಜವಾದ ಸ್ವಾಮಿ ಲಕ್ಷಣ. ವೈಚಾರಿಕ ಜಗತ್ತಿನೊಳಗೆ ನನಗೂ ಹೇಳ್ತಿರ್ತಾರೆ, ಸ್ವಾಮಿ ಬಹಳ ಹುಷಾರಾಗಿರು, ಎಂ ಕಲಬುರ್ಗಿ ಹೋಗಿದ್ದಾರೆ, ಗೌರಿ ಲಂಕೇಶ್ ಹೋಗಿದ್ದಾರೆ, ನಿನ್ನ ಹಾಲತ್ತು ನೋಡ್ಕೊಂತಿರ್ತಾರೆ. ಇಲಿಯಾಗಿ 100 ವರ್ಷ ಬದುಕೋದು ಏನ್ ಬಂತು? ಇಲಿಯಾಗಿ 100 ವರ್ಷ ಬದುಕೋದು ಏನ್ ಬಂತು? ಎಂ ಕಲಬುರ್ಗಿ ಅವರು, ಗೌರಿ ಲಂಕೇಶ್ ಅವರು, ಪನ್ಸಾರಿ ಅವರು ಸತ್ತ ಮೇಲೆ ಸಾವಿರಾರು ಜನ ಸತ್ತಿದ್ದಾರೆ. ಅವ್ರ ಹೆಸರು ಎಲ್ಲಾರಿ ನೆನಪೈತೇನು? ಇವ್ರ ಹೆಸರು ನೆನಪು ಯಾಕೈತೆ ಅಂದ್ರೆ ಇವ್ರ ಸಮಾಜಕ್ಕೆ ಹುತಾತ್ಮರಾಗಿದ್ದೀವಿ, ಅದ್ರ ಸಲುವಾಗಿ ನೆನಪಿಡ್ತಾರೆ. ಹಂಗೆ ನಾನು ಹೋದ್ರೆ ಏನು ಚಿಂತೆ ಇಲ್ಲ ಅಂತ. ನಾನು ಬಹಳ ಬಹಳ ಕಠೋರವಾಗಿ ಖಡಕ್ ಸ್ವಾಮಿ ಅಂತಾರೆ. ಆ ಭಾಗಕ್ಕೆ ನನಗೆ ಬುಲೆಟ್ ಸ್ವಾಮಿ ಅಂತ ಕರೀತಾರೆ, ಬುಲೆಟ್ ಸ್ವಾಮಿ ಅಂತ ಕರೀತಾರೆ. ಇನ್ನೂ ಬಹಳಷ್ಟು ಅದನ್ನು ಹುದುಕೊಂಡಿದ್ದೀನಿ, ಇಟ್ಟಿದ್ದೀನಿ. ಸಮಯ ಇಲ್ಲ, ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ಹೇಳಿದ್ನಲ್ಲ, ಕಾಲೇಜ್ ಲೆಕ್ಚರರ್ ಆಗಿರುವಂಥವು ನಾನು. ತಲೆಯೊಳಗೆ ಏನೋ ಹುಚ್ಚುತನ ಬಂತು, ತಲೆಯೊಳಗೆ ಏನೋ ಹುಚ್ಚುತನ ಬಂದು ಸ್ವಾಮಿ ಆಗಿದ್ದೀನಿ. ಆದಮೇಲೆ ಗೊತ್ತಾಯ್ತು ಸ್ವಾಮಿಗಳ ಹಣೆಬರ ಏನು ಅಂತ. ಈಗಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಆ ಅನುಭವಗಳನ್ನು, ವೇದನೆಗಳನ್ನ ಸಹಿಸಿಕೊಂಡು ಯಾವಾಗ ನಾನು ಸಮಾಧಾನ ಪಟ್ಟುಕೊಂತೀನಿ ಅಂದ್ರೆ ನಿಮ್ಮಂಥವ್ರ ಜೊತೆ ಬೆರೆತಾಗ ನಾನು ನಿಜವಾಗ್ಲೂ ಸ್ವಾಮಿ ಆದದ್ದಕ್ಕೆ ಸಾರ್ಥಕ ಆಯ್ತು ಅಂತ ಖುಷಿ ಪಡ್ತಾ ಇದ್ದೀನಿ.